ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬಾ ಜನ ಡೈಲಿ ವ್ಲಾಗ್ ನಿಲ್ಸ್ಬೇಡಿ ಬ್ರೋ ಅಂತ ಕಮೆಂಟ್ ಹಾಕಿದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನ ನೋಡಿ. ಸೊ ನಮ್ಮ ಒಂದು ವ್ಲಾಗ್ಸ್ಗೆ ಎಷ್ಟೊಂದು ಜನ ನೋಡ್ತಾ ಇದ್ದೀರಾ ಅಂತ ಒಂದು ಪ್ರೌಡ್ ಫೀಲಿಂಗ್ ನನಗೆ. ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗ್ನ ನಿಲ್ಲಿಸ್ತಾ ಇಲ್ಲ. ಜೊತೆಗೆ ನೀವು ಹೇಳ್ದಂಗೆ ಚಾಲೆಂಜ್ ವೀಡಿಯೋಸ್ನು ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಪಾಡ್ಕಾಸ್ಟ್ ಮಾಡೋಣ ಅಂತ ನಾನು ಮಾಡಿ ನಮ್ಮ ಪ್ರತಾಪ ಎಲ್ಲ ಕಡೆ ಹೋಗ್ತಾ ಇದ್ವಿ. ಅದಕ್ಕೂ ಮುಂಚೆ ಡೆಕಾತ್ಲಾನಲ್ಲಿ ಸ್ವಲ್ಪ ಕೆಲಸ ಇದೆ, ಶಾಪಿಂಗ್ ಮಾಡಬೇಕು ಆ್ಯಂಡ್ ಇನ್ನೊಂದು ಪ್ರಮೋಷನ್ ಇದೆ. ಅದನ್ನೆರಡನ್ನು ಮುಗಿಸ್ಕೊಂಡು ಆಮೇಲೆ ಬಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಫಸ್ಟ್ ಊಟ ಮಾಡ್ಕೊಂಬರೋಣ. ಮನೇಲಿ ಊಟ ಇದ್ದು ಮುದ್ದೆ ಬಂದು ತಿಂತಾ ಇದ್ದೀನಿ. ಯಾಕಂದರೆ ನನಗೆ ಇವತ್ತು ಮುದ್ದೆ ಚಿಕನ್ ತಿನ್ಬೇಕಂತ ಹೆವಿ ಆಸೆ ಆಗ್ಬಿಟ್ಟಿತ್ತು. ಪ್ರಾಣ ಬಸ್ರಿ ಹೆಂಗಸ್ತರ ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತು. ಇದು ನೋಡಿ ಫಿಶ್ಶು, ಇಲ್ಲಿ ಮೊಟ್ಟೆ ಮನೆಯಿಂದ ತೊಗೊಂಬಂದಿರೋದು. ಇಲ್ಲಿ 10 ರೂಪಾಯಿ, ಮನೆಯಿಂದ ತೊಗೊಂಬಂದರೆ ನಾವೇ ಮಾಡ್ಕೊಬರ್ಬೋದು. 5 ರೂಪಾಯಿ. ಸಂಜೆಗೆ ಮುದ್ದೆನಾ? ನೀವೆಲ್ಲ ಅನ್ಕೋತಾ ಇರ್ತೀರ ಏನಪ್ಪ ರೋಡ್ ಸೈಡ್ ತಿಂತಾ ಇರ್ತಾರೆ ಇವರೆಲ್ಲ ಅಂತ. ಬೆಳೆದು ಬಂದಿರೋ ದಾರಿ ಯಾವತ್ತೂ ಮೈಬಾರ್ದಂತೆ ಏನು ಕೆಲಸ ಕರೆಕ್ಟ. ಆದರೂ ಇಲ್ಲಿರೋ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾವಾಗೇ ಬೇಕು ಅಂದ್ರೂ ಫಸ್ಟ್ ಇಲ್ಲ ಆಂಟಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ, ಆಂಟಿ ಬರ್ತಾ ಇದ್ದೀನಿ ಅಂತ. ಇದಕ್ಕಿರ್ತಾರೆ ಸರಿ. ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಯಾವ ರೇಂಜಿಗೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ನವ್ರೆಲ್ಲ ಹೆಂಗೆ ಕೂತವ್ರೆ. ಆದರೂ ಬೇಜಾರಾಗುವಂಥ ಒಂದು ಘಟನೆ ಗೈಸಿದ್ದು. ಇಲ್ಲಿಂದ ಕಾಣಿಸ್ತೈತೆ. ಸ್ಟ್ರೈಟ್ ಇತ್ತು. ಬನ್ನಿ ಜನ ಹಾಕೋರು ನೋಡು ಪೊಲೀಸ್ನವ್ರು. ಶೂಟ್ ಮಾಡಿಕೊಂಡು ಇಂಟ್ರೋ ತೊಗೊಂಡು ಇವಾಗ ಸೇಮ್ ಅದೇ ಡೆಕಾತ್ಲಾನ್ಗೆ ಬಂದಿದ್ದೀವಿ. ಗೈಸ್ ನೆಕ್ಸ್ಟ್ ಕ್ಯಾಂಪಿಂಗ್ ಇದೇ ಟೆಂಟ್ ತೊಗೊತಾ ಇರೋದು. ಈ ಥರನ ಇದು? ಹೆಂಗಿದು ವ್ಯವಹಾರ ಇದು? ನೀವು ರೋಪ್ಸ್ ಬರುತ್ತೆ, ಹಾಂ ರೋಪ್ಸ್ನೆಲ್ಲ ಪೆಗ್ ಮಾಡಬೇಕು ಹಾಂ ನೆಲಕ್ಕೆ. ಓಕೆ, ಕರೆಕ್ಟಾಗಿ ಏನು ಕಷ್ಟ ಆಗುತ್ತೆ ಅದು ಟಾಸ್ಕೆ ಕೈಸಿದ್ದು ಮರ್ಚೋದು. ಹಾಂ ಇದರಲ್ಲಿ ಇಬ್ಬರೇ ತೋರಿಸಿ. ನೀನು ಮಾತ್ರ ನಾನು ಸೇರಿಸಲ್ಲ ಹೊಡಿಕೆ. ಓಕೆ ಓಕೆ, ಇದೆಲ್ಲ ಏನಕ್ಕೆ ತೊಗೊತಾ ಇದ್ದೀವಿ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್. ಅದೇನಾಗುತ್ತೋ ನನಗೂ ಗೊತ್ತಿಲ್ಲ, ನೋಡೋಣ. ಅಮೆಝಾನ್ ಫಾರೆಸ್ಟ್ ಅದಕ್ಕೆ ಮೋಸನೇ ಇಲ್ಲ ಬಿಡಿ ಬ್ರೋ. ಸೇವ್ ಮಾಡ್ಕೊಂಡು ಒಂದು ಟೆಂಟ್ ತೊಗೊಂಡ್ವಿ, ಇನ್ನೊಂದು ಟೆಂಟ್ ಸಿಕ್ಕಿಲ್ಲ. ಯಾಕೆಂದರೆ ಒಂದೇ ಒಂದು ಪೀಸ್ ಸ್ಟಾಕ್ ಇದ್ದಿದ್ದು. ಇನ್ನೊಂದು ಪೀಸ್ಗೆ ಆರ್ಡ್ರ್ ಮಾಡಿಬಿಟ್ಟು ಟೆಂಟ್ ಇಸ್ಕೊಂಡು ಇವಾಗ ಬಂದು ಕಾರ್ಗೆ ಹಾಕ್ಕೊಂಡು ಈ ಜಾಗಕ್ಕೆ ಬಾಯ್ ಹೇಳ್ತಿದ್ದೀನಿ. ಮತ್ತೆ ಗುರುವಾರ ಬರಬೇಕು, ಮತ್ತೆ ಇನ್ನೆರಡು ಟೆಂಟ್ ತೊಗೋಬೇಕು. ಎಲ್ಲ ಟೆಂಟ್ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಬನ್ನಿ ಅಂತ ಸರಿ ಬಾ. ಇವಾಗ ಏನಂತ ಹೇಳಿದ್ರೆ ಇವಾಗ ಒಂದು ಕಾಂಟೆಂಟ್ ಪ್ಲಾನ್ ಮಾಡಿದ್ವಿ. ಆ ರೀಲ್ನ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸ್ಕ್ರಿಪ್ಟ್ ಬರೀತಾ ಇಲ್ಲಿ ನೋಡೋಣ. ಗಾಡಿ ಎಲ್ಲ ಹಾಕಿದ್ರಿ ಗೈಸ್? ಟೈಮ್ ನೋಡಿ 11 ಗಂಟೆ. ಹೆಂಗೋ ಮಾಡಿ ಇವತ್ತು ಯಾವ ವ್ಲಾಗು ಮಾಡಿಲ್ಲ, ಪಾಡ್ಕಾಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ ಗೈಸ್. 11 ಗಂಟೆ ಆದ್ರೂ ನಾನು ಇನ್ನೂ ಏನೋ ಅಂದ್ಕೊಂಡಿದ್ದು ಆಗಲೇ ಇಲ್ಲ. ಯಾಕಂದರೆ ಏನೋ ಸ್ವಲ್ಪ ಆಡಿಯೋ ಮಿಸ್ ಆಗಿ ಅದು ಇದು ಮಿಸ್ ಆಗಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ವ್ಲಾಗೇ ಇಲ್ಲ. ಮೊನ್ನೆ ಏನು ಶೂಟ್ ಮಾಡಿದ್ನಲ್ಲ ಅದನ್ನೇನು ಸ್ವಲ್ಪ ಎಡಿಟ್ ಮಾಡಿ ಒಂದು 5 ನಿಮಿಷದಲ್ಲಿ ಹಾಕ್ತೀನಿ ಗೈಸ್. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇವತ್ತು ಇಷ್ಟೋ ತನಕ ಎಲ್ಲರೂ ಕಾಯ್ತಾ ಇರ್ತೀರ ವ್ಲಾಗಿಲ್ಲಿ ಅಂತ ಮೆಸೇಜ್ ಮಾಡ್ತಾನೆ ಇದ್ರಿ. ಸೊ ಅದಕ್ಕೆ ತುಂಬ ಬೇಜಾರಾಗ್ತೈತೆ. ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇವತ್ತು ರಾತ್ರಿ ಎಲ್ಲ ಕುತ್ಕೊಂಡು ಎಡಿಟ್ ಮಾಡಿ ಹೆಂಗಾದರೂ ಮಾಡಿ ಪಾಡ್ಕಾಸ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲಿ ಅಣ್ಣ, ಅದೇ ಫುಲ್ ವಿಡಿಯೋ ಪಾಡ್ಕಾಸ್ಟ್ ಸ್ವಲ್ಪ ಜಲಕ್ ಬಿಡು ಪಾಪ. ಜಲಕ್ ಬಿಡೋಕ್ಕೂ ಆಯ್ತಲ್ಲ ಗೈಸ್. ಜಲಕ್ಕಾದರೂ ಬಿಡೋಣ ಅಂದ್ಕೊಂಡೆ, ನನಗೆ ತಿಲಕ್ ಆಯ್ತಾಯ್ತು ಇವಾಗ. ಅಷ್ಟು ಸೈಕ್ ಆಗ್ತೈತೆ. ಬಟ್ ನೋಡೋಣ, ರಾತ್ರಿ ಎಲ್ಲ ಕೂತ್ಕೊಂಡು ಏನೋ ಒಂದು ಮಾಡ್ತೀನಿ. ಒಂದು ಸರಿ ಸುಮಾರು ಒಂದು ಸಂಜೆಯಿಂದ ಕೂತಿದ್ದೀನಿ ಗೈಸ್. ಇದಕ್ಕೆ ಏನು ಮಾಡಿದ್ರು ಆಗ್ತಾನೆ ಇಲ್ಲ. ಏನೋ ನೋಡೋಣ. ಯಾಕಂದರೆ ಮತ್ತೆ ರೀಶೂಟ್ ಅಂತೂ ಮಾಡೋಕ್ಕೆ ಆಗಲ್ಲ. ಏನೋ ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಇದ್ದೇ ಇರುತ್ತಲ್ಲ. ಸೊ ನಿಮ್ಮ ಸಪೋರ್ಟಿಗೆ ಬೇಕು ಅಂತ ಹೇಳ್ತಾ ಎಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್ ಇನ್ನೊಂದು ಸೀನ್ ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಒಂದು ಮೂವಿ ಬುಕ್ ಮಾಡ್ಬಿಟ್ಟವ್ರೆ ನಮ್ಮ ಬಾಯ್ಸು. ಅವರು ಬೇರೆಯವ್ರ ಫ್ಯಾನು, ನಾವು ಬೇರೆಯವ್ರ ಫ್ಯಾನು. ಇಲ್ಲಿ ಜಿದ್ದಿ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಸಾಗರ್ ಎಲ್ಲ ಬಂದು ರಜನಿಕಾಂತ್ ಫ್ಯಾನು, ನಾವೆಲ್ಲ ಉಪೇಂದ್ರನ್ ಫ್ಯಾನು. ಸೊ ನಾವೆಲ್ಲರಿಗೂ ಫ್ಯಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ್ಮೇಲೆ. ಸೊ ಅವ್ರ ಫಿಲಮ್ನ ಮಿಸ್ಸೇ ಮಾಡಬಾರ್ದು ಅಂತೇಳಿ ಫಸ್ಟ್ ಶೋಗೆ ಹೋಗ್ತಾ ಇದ್ವಿ.
ಅದು ಬೇರೆ ಇದೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು, ರಾತ್ರಿ ಎಲ್ಲ ಇದನ್ನು ಎಡಿಟ್ ಮಾಡಬೇಕು, ಆಮೇಲೆ ಮತ್ತೆ ಏನೇನೋ ಕಷ್ಟ ಹಾಕಲಿದೆ ತುಂಬ ಇದೆ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಇವತ್ತಿನ ಬ್ಲಾಗ್ ಏನೋ ಮಾಡಲಿಲ್ಲ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.